ಮಕರ ರಾಶಿಯ ವಾರ ಭವಿಷ್ಯ. ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಮತ್ತು ಕಣ್ಣಿಗೆ ಕಾಣದ ಶಕ್ತಿಯೊಂದು ಈ ಸಮಯದಲ್ಲಿ ಸರಿಯಾಗಿ ನಿಮ್ಮ ಬೆನ್ನ ಹಿಂದೆ ನಿಂತಿದೆ ಎಂಬುದು ನಿಮಗೆ ಗೊತ್ತೇ? ಜೂನ್ 29ರಿಂದ ಜುಲೈ 5ರ ನಡುವೆ ಸಮಯದ ಚಕ್ರವು ಒಂದು ಪ್ರಮುಖ ತಿರುವಿಗೆ ತಲುಪುತ್ತಿದ್ದು, ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಬಾಹ್ಯಾಕಾಶದ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ಹೇಳುತ್ತಿವೆ ಎಂದರೆ, ಈ ವಾರ ನಿಮ್ಮ ಜೀವನದ ಒಂದು ಅಂತಹ ಅಧ್ಯಾಯವು ಮುಚ್ಚಲ್ಪಡಲಿದೆ. ಅದು ನಿಮ್ಮನ್ನು ವರ್ಷಗಳಿಂದ ಮಾನಸಿಕವಾಗಿ ದಣಿಸಿತ್ತು. ಮುಂಬರುವ 7 ದಿನಗಳ ಒಳಗಾಗಿ ನಿಮ್ಮ ಇಡೀ ಜೀವನದ ದೆಸೆಯನ್ನು ಬದಲಾಯಿಸುವ ಒಂದು ಘಟನೆ ನಡೆಯಲಿದೆ. ಈ ಪರಮ ಪವಿತ್ರ ಮತ್ತು ಅದ್ಭುತ ಜ್ಯೋತಿಷ್ಯ ಚರ್ಚೆಗೆ ಮಕರ ರಾಶಿಯ ಎಲ್ಲಾ ಗೌರವಾನ್ವಿತ ಮತ್ತು ಪ್ರಬುದ್ಧ ಸಹೋದರ ಸಹೋದರಿಯರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾನು ನಿಮ್ಮ ಹಿತೈಷಿ. ಈ ಜ್ಯೋತಿಷ್ಯದ ಪಯಣದಲ್ಲಿ ಮುಂದೆ ಹೋಗುವ ಮುನ್ನ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮೂರಿನ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಮತ್ತು ಹೌದು, ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೆ ಮತ್ತು ಅದಕ್ಕೆ ಪರಿಹಾರ ಬಯಸುತ್ತಿದ್ದರೆ ಕಾಮೆಂಟ್ನಲ್ಲಿ ನಿಮ್ಮ ಸಮಸ್ಯೆಯ ಸಂಪೂರ್ಣ ವಿವರವನ್ನು ಹಂಚಿಕೊಳ್ಳಿ. ನಿಮಗೆ ಆ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಉಚಿತವಾಗಿ ನೀಡಲಾಗುವುದು. ಬನ್ನಿ ಆರಂಭಿಸೋಣ. ಮಕರ ರಾಶಿ, ಸಾಕ್ಷಾತ್ ಕರ್ಮಪ್ರಧಾನ ಮತ್ತು ನ್ಯಾಯಪ್ರಿಯ ಶನಿ, ದೇವರ ನೇರ ಮಾರ್ಗದರ್ಶನದಲ್ಲಿ ನಡೆಯುವ ಬ್ರಹ್ಮಾಂಡದ ಅತ್ಯಂತ ಗಂಭೀರ ಮತ್ತು ಸ್ವಾಭಿಮಾನಿ ವ್ಯಕ್ತಿತ್ವ. ನೀವು ಜಗತ್ತು, ಹೆಚ್ಚಾಗಿ ಕಠಿಣ ಅಥವಾ ರೊಚ್ಚಿನ ಸ್ವಭಾವದವರೆಂದು ತಪ್ಪಾಗಿ ಭಾವಿಸುವಂತಹ ವ್ಯಕ್ತಿಗಳು. ಆದರೆ ನಿಮ್ಮೊಳಗೆ ಭಾವನೆಗಳ ಒಂದು ಅಂತಹ ಮಹಾಸಾಗರವೇ ಹರಿಯುತ್ತಿರುತ್ತದೆ. ಅದನ್ನು ಎಲ್ಲರಿಗೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ನಿಮ್ಮ ಅದ್ಭುತ ಸಹನಶಕ್ತಿ ಮತ್ತು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ನಿಭಾಯಿಸಿಕೊಳ್ಳುವ ಕಲೆ. ನೀವು ಎಂದಿಗೂ ಇತರರ ಮುಂದೆ ಕೈಚಾಚಲು ಇಷ್ಟಪಡುವುದಿಲ್ಲ. ನಿಮ್ಮ ಬುದ್ಧಿವಂತಿಕೆ ಎಷ್ಟು ತೀಕ್ಷ್ಣವಾಗಿರುತ್ತದೆ ಎಂದರೆ, ಎದುರಿಗಿರುವವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅವರ ಕಣ್ಣುಗಳನ್ನು ನೋಡಿಯೇ ನೀವು ಗ್ರಹಿಸಿಬಿಡುತ್ತೀರಿ. ಜೀವನದಲ್ಲಿ ಎಷ್ಟೇ ವಿಪತ್ತುಗಳು ಬಂದರೂ ದೇವರ ಮೇಲಿನ ನಿಮ್ಮ ನಂಬಿಕೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ನಿಮ್ಮ ಇದೇ ಆಳವಾದ ಆಂತರಿಕ ಆಧ್ಯಾತ್ಮಿಕ ಶಕ್ತಿಯು ಪ್ರತಿ ಬಾರಿಯೂ ಬೂದಿಯಿಂದ ಎದ್ದು ನಿಲ್ಲುವ ಧೈರ್ಯವನ್ನು ನಿಮಗೆ ನೀಡುತ್ತದೆ. ಈ ವಾರ ನಿಮ್ಮ ಇದೇ ನಿಷ್ಠೆಯು ನಿಮ್ಮ ಅದೃಷ್ಟದ ಹಾದಿಯನ್ನು ಸುಗಮಗೊಳಿಸಲಿದೆ. ಬನ್ನಿ ಈಗ ಅತ್ಯಂತ ಸೂಕ್ಷ್ಮವಾಗಿ ಈ ವಾರ ಬಾಹ್ಯಾಕಾಶದಲ್ಲಿ ನಿಮಗಾಗಿ ಸಕ್ರಿಯಗೊಳ್ಳುತ್ತಿರುವ ಖಗೋಳ ಚಕ್ರವನ್ನು ಅರ್ಥಮಾಡಿಕೊಳ್ಳೋಣ. ಮಕರ ರಾಶಿಯವರೇ, ಈ ಸಮಯದಲ್ಲಿ ಗ್ರಹಗಳ ಯಾವ ಜೋಡಿಯು ನಿರ್ಮಾಣವಾಗುತ್ತಿದೆ ಎಂದರೆ, ಅದು ನೇರವಾಗಿ ನಿಮ್ಮ ಆಲೋಚನಾ ಶಕ್ತಿ ಮತ್ತು ನಿಮ್ಮ ಕೆಲಸ ಮಾಡುವ ಶೈಲಿಯ ಮೇಲೆ ಪ್ರಭಾವ ಬೀರಲಿದೆ. ಜೂನ್ 29ರಂದು ವಾರದ ಆರಂಭದಲ್ಲೇ ಚಂದ್ರನು ನಿಮ್ಮ ಭಾಗ್ಯದ ಸ್ಥಾನದಿಂದ ಸಂಚರಿಸುತ್ತಾ ನಿಮ್ಮ ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡಲಿದ್ದಾನೆ. ಇದರ ಬೆನ್ನಲ್ಲೇ ಜುಲೈ 1ರಂದು ಬುದ್ಧಿ ಕಾರಕನಾದ ಬುಧದೇವನು ನಿಮ್ಮ ಜಾತಕದ 6ನೇ ಮನೆಯಿಂದ ಹೊರಬಂದು 7ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಅಲ್ಲಿ ಈಗಾಗಲೇ ಸೂರ್ಯದೇವನು ನೆಲೆಸಿದ್ದಾನೆ. ಈ 2 ಗ್ರಹಗಳ ಮಿಲನದಿಂದ ಅತ್ಯಂತ ಶಕ್ತಿಶಾಲಿ ಮತ್ತು ಗಟ್ಟಿಯಾದ ಬುಧಾದಿತ್ಯ ಯೋಗವು ನಿರ್ಮಾಣವಾಗುತ್ತಿದೆ. ಈ ಯೋಗವು ನಿಮ್ಮ ಸಂವಹನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಹಳಷ್ಟು ಹೆಚ್ಚಿಸಲಿದೆ. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ, ಜುಲೈ 3ರಂದು ಐಶ್ವರ್ಯ ಮತ್ತು ಸುಖದ ಅಧಿಪತಿಯಾದ ಶುಕ್ರದೇವನು ತನ್ನ ರಾಶಿ ಪರಿವರ್ತನೆ ಮಾಡಿ ನಿಮ್ಮ ಧನಸ್ಥಾನದ ಮೇಲೆ ತನ್ನ ಸಂಪೂರ್ಣ ಅಮೃತದಂತಹ ದೃಷ್ಟಿಯನ್ನು ಬೀರಲಿದ್ದಾನೆ. ಇದರಿಂದ ಮಹಾಲಕ್ಷ್ಮಿ ಯೋಗವು ಸಕ್ರಿಯಗೊಳ್ಳಲಿದೆ. ರಾಹು ಮತ್ತು ಕೇತುಗಳು ಈ ಸಮಯದಲ್ಲಿ ಶಾಂತಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಸಾಧ್ಯವಾಗುವುದಿಲ್ಲ. ಬೃಹಸ್ಪತಿಯಂದ್ರೆ ಗುರುದೇವನು 5ನೇ ಮನೆಯಲ್ಲಿ ಇರುವುದು ನಿಮಗೆ ಒಂದು ದೈವಿಕ ರಕ್ಷಣೆಯನ್ನು ನೀಡುತ್ತಿದೆ. ಗ್ರಹಗಳ ಈ ಸ್ಥಿತಿಯು ಸ್ಪಷ್ಟವಾಗಿ ಸೂಚಿಸುತ್ತಿದೆಯೆಂದರೆ, ಈ ವಾರ ನಿಮ್ಮ ನಿಂತುಹೋಗಿದ್ದ ಕೆಲಸಗಳು ಅತ್ಯಂತ ವ್ಯವಸ್ಥಿತ ಯೋಜನೆಯೊಂದಿಗೆ ಪೂರ್ಣಗೊಳ್ಳಲಿವೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗಾಗಿ ಒಂದು ಹೊಸ ಚೈತನ್ಯ ಮತ್ತು ಉತ್ಸಾಹವನ್ನು ತರಲಿದೆ. ಕಳೆದ ಹಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಅಪರಿಚಿತ ಚಡಪಡಿಕೆ, ನಿದ್ದೆಯ ಕೊರತೆ ಅಥವಾ ಮೂಳೆ ಮತ್ತು ಕೀಲುಗಳ ಹಗುರವಾದ ನೋವು ಈಗ ಸಂಪೂರ್ಣವಾಗಿ ಗುಣವಾಗಲಿದೆ. ನಿಮ್ಮ ದೇಹದಲ್ಲಿ ಒಂದು ಹೊಸ ಶಕ್ತಿಯ ಹರಿವು ಕೆಲಸ ಮಾಡಲಿದೆ. ಆದರೆ ಒಂದು ವಿಶೇಷ ವಿಷಯದ ಕಡೆಗೆ ಗಮನ ಹರಿಸಬೇಕು. ಜುಲೈ 4ರಂದು ಮಧ್ಯಾಹ್ನದ ಸಮಯದಲ್ಲಿ ನೀವು ವಾಹನ ಚಲಾಯಿಸುವಾಗ ಅಥವಾ ಮೆಟ್ಟಿಲುಗಳನ್ನು ಇಳಿಯುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತದೆ. ಆಹಾರ ಪದ್ಧತಿಯಲ್ಲಿನ ನಿರ್ಲಕ್ಷ್ಯದಿಂದಾಗಿ ಹೊಟ್ಟೆಯಲ್ಲಿ ಸ್ವಲ್ಪ ಭಾರ ಅನಿಸಬಹುದು.
ಆದ್ದರಿಂದ ಶುದ್ಧ ಮತ್ತು ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಿ. ಈಗ ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿ ದೇವರಾಗಿದ್ದಾರೆ. ಅವರು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಅತ್ಯಂತ ಬಲವಾದ ಸ್ಥಾನದಲ್ಲಿದ್ದಾರೆ. ಕಳೆದ ವಾರ ಶನಿ ದೇವರ ಕೃಪೆಯಿಂದ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಆರಂಭವಾಗಿದ್ದ ಸ್ಥಿರತೆ ಮತ್ತು ಧನಾತ್ಮಕ ಬದಲಾವಣೆಗಳು ಈ ವಾರ ಒಂದು ಬಲವಾದ ಮತ್ತು ಶಾಶ್ವತವಾದ ಅಡಿಪಾಯವಾಗಿ ಬದಲಾಗಲಿವೆ. ಜುಲೈ 1 ಮತ್ತು 2ರಂದು ಸೂರ್ಯ ಮತ್ತು ಬುಧನ ಬುಧಾದಿತ್ಯ ಯೋಗವು ನಿಮ್ಮ ವೃತ್ತಿ ಜೀವನದ ಸ್ಥಾನದ ಮೇಲೆ ತನ್ನ ಸಂಪೂರ್ಣ ಪ್ರಭಾವ ಬೀರಿದಾಗ ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಹೊಸ ಗುರುತು ಸಿಗಲಿದೆ. ನೀವು ದೀರ್ಘಕಾಲದಿಂದ ಯಾವುದೇ ದೊಡ್ಡ ಯೋಜನೆ, ತಂಡದ ನಾಯಕತ್ವ ಅಥವಾ ಯಾವುದೇ ಪ್ರಮುಖ ಜವಾಬ್ದಾರಿಗಾಗಿ ಕಾಯುತ್ತಿದ್ದರೆ ಈ ದಿನಾಂಕಗಳಲ್ಲಿ ನಿಮ್ಮ ಆ ಆಸೆ ಈಡೇರುವುದು ಖಚಿತ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸೇರಿದವರು ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ತಮ್ಮ ವೃತ್ತಿಜೀವನವನ್ನು ನೋಡುತ್ತಿರುವವರಿಗೆ ಜುಲೈ 3ರಂದು ಶುಕ್ರನ ಪ್ರಭಾವದಿಂದ ಒಂದು ದೊಡ್ಡ ಮತ್ತು ಲಾಭದಾಯಕ ಒಪ್ಪಂದ ಸಿಗಬಹುದು. ಸಹೋದ್ಯೋಗಿಗಳ ನಡವಳಿಕೆಯು ನಿಮ್ಮ ಕಡೆಗೆ ತುಂಬಾ ಬೆಂಬಲದಾಯಕವಾಗಿರುತ್ತದೆ. ಇದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಬಹಳ ವೇಗವಾಗಿ ಹೆಚ್ಚಾಗಲಿದೆ. ಗ್ರಹಗಳ ಸಂಚಾರವು ಸೂಚಿಸುತ್ತಿದೆ ಎಂದರೆ ಈ ವಾರ ನಿಮಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಶುಭವಾರ್ತೆ ಸಿಗಲಿದೆ. ವ್ಯಾಪಾರದ ವಿಷಯದಲ್ಲಿ ಈ ವಾರ ಮಕರ ರಾಶಿಯವರ ನಕ್ಷತ್ರಗಳು ಅತ್ಯಂತ ವಿಶಿಷ್ಟ ಮತ್ತು ಬಲವಾದ ಸ್ಥಿತಿಯನ್ನು ನಿರ್ಮಿಸುತ್ತಿವೆ. ಕಳೆದ ವಾರ ಮಹಾಲಕ್ಷ್ಮಿಯ ವಿಶೇಷ ಕೃಪೆಯಿಂದ ನಿಮ್ಮ ಕೆಲಸಕಾರ್ಯಗಳಲ್ಲಿ ಆರಂಭವಾಗಿದ್ದ ಹೊಸ ವೇಗ ಮತ್ತು ಗ್ರಾಹಕರ ಹರಿವು ಈ ವಾರ ಜುಲೈ 3ರಂದು ಸಕ್ರಿಯಗೊಳ್ಳಲಿರುವ ಮಹಾಲಕ್ಷ್ಮಿ ಯೋಗದ ಕಾರಣದಿಂದಾಗಿ ಒಂದು ಅತ್ಯಂತ ಗಟ್ಟಿಯಾದ ಮತ್ತು ದೊಡ್ಡ ಲಾಭದ ರೂಪವನ್ನು ಪಡೆಯಲಿದೆ. ಇದರರ್ಥ ನಿಮ್ಮ ಹಳೆಯ ಕಠಿಣ ಪರಿಶ್ರಮವು ಈಗ ನೇರವಾಗಿ ಹಣದ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದೆ. ಉತ್ಪಾದನೆ, ತಾಂತ್ರಿಕ ಕ್ಷೇತ್ರ, ರಿಯಲ್ ಎಸ್ಟೇಟ್ ಅಥವಾ ಸರಬರಾಜು ಸರಪಳಿಯ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ಈ ವಾರ ತುಂಬಾ ಅದ್ಭುತವಾಗಿರುತ್ತದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಯಾವುದೇ ದೊಡ್ಡ ಆದೇಶ ಅಥವಾ ಒಪ್ಪಂದವು ಈ ವಾರ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಅಂತಿಮಗೊಳ್ಳಲಿದೆ. ನಿಮ್ಮ ಕೆಲಸವನ್ನು ಮುಂದೆ ಕೊಂಡೊಯ್ಯಲು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಂಡಿದ್ದ ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಏಕೆಂದರೆ ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿಯು ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ಯಶಸ್ವಿಗೊಳಿಸಲು ಶ್ರಮಿಸುತ್ತಿದೆ. ಮಕರ ರಾಶಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ಸೂರ್ಯ ಮತ್ತು ಬುಧನ ಈ ದೈವಿಕ ಮಿಲನವು ನಿಮ್ಮ ಏಕಾಗ್ರತೆಗೆ ಒಂದು ಅಭೂತಪೂರ್ವ ಶಕ್ತಿಯನ್ನು ನೀಡಲಿದೆ. ಈ ವಾರ ನಿಮ್ಮ ಮನಸ್ಸು ಅಲೆಯುವುದು ಸಂಪೂರ್ಣವಾಗಿ ನಿಲ್ಲುತ್ತದೆ. ಈ ಹಿಂದೆ ನಿಮ್ಗೆ ತುಂಬಾ ಕಠಿಣ ಮತ್ತು ಬೇಸರ ತರಿಸುತ್ತಿದ್ದ ವಿಷಯಗಳನ್ನು ನೀವು ಈಗ ಅತ್ಯಂತ ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಾರ ನಿಮ್ಮ ಯಾವುದೇ ಪ್ರಮುಖ ಫಲಿತಾಂಶ ಬರಬೇಕಾಗಿದ್ದರೆ ಅಥವಾ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರೆ ನಿಮ್ಮ ಯಶಸ್ಸಿನ ಬಗ್ಗೆ ಸಂಪೂರ್ಣ ಭರವಸೆಯಿಂದಿರಿ. ಬ್ರಹ್ಮಾಂಡವು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಶಕ್ತಿಯುತಗೊಳಿಸುತ್ತಿದೆ. ಆದರೆ ನೀವು ನಿಮ್ಮ ಕಠಿಣ ಪರಿಶ್ರಮದಲ್ಲಿ ಕೊರತೆ ಬರದಂತೆ ನೋಡಿಕೊಳ್ಳಬೇಕು. ಈಗ ನಿಮ್ಮ ಏಕಾಗ್ರತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ, ಏಕೆಂದರೆ ನಾವು ನಿಮ್ಮ ಜೀವನದ ಅತ್ಯಂತ ಹೆಚ್ಚು ಕಾಯುತ್ತಿರುವ ಆ ಭಾಗದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದ್ರೆ ಹಣ, ಅನಿರೀಕ್ಷಿತವಾಗಿ ಸಿಗುವ ಧನ ಮತ್ತು ಆರ್ಥಿಕ ಲಾಭ. ಈ ವಾರ ಧನದೇವತೆ ಮಹಾಲಕ್ಷ್ಮಿಯ ನೇರ ದೃಷ್ಟಿ ನಿಮ್ಮ ರಾಶಿಯ ಸಂಚಿತ ಧನಸ್ಥಾನದ ಮೇಲೆ ನೆಟ್ಟಿದೆ. ಕಳೆದ ವಾರ ಶನಿ ದೇವನು ನಿಮಗಾಗಿ ಧನ ಆಗಮನದ ಯಾವ ಒಂದು ರಹಸ್ಯ ಮತ್ತು ಕಣ್ಣಿಗೆ ಕಾಣದ ಹಾದಿಯನ್ನು ತೆರೆದಿದ್ದನೋ ಅದು ಈ ವಾರ ಜುಲೈ 3ರಂದು ಸಕ್ರಿಯಗೊಳ್ಳುವ ಮಹಾಲಕ್ಷ್ಮಿ ಯೋಗದ ಕಾರಣದಿಂದಾಗಿ ಒಂದು ದೊಡ್ಡ ಮತ್ತು ನೈಜ ಆರ್ಥಿಕ ಲಾಭವಾಗಿ ಬದಲಾಗಲಿದೆ. ನೀವು ಷೇರು ಮಾರುಕಟ್ಟೆ, ಸರಕು ಮಾರುಕಟ್ಟೆ, ವ್ಯಾಪಾರ ಅಥವಾ ಯಾವುದೇ ರೀತಿಯ ಅಲ್ಪಾವಧಿ ಅಥವಾ ದೀರ್ಘಾವಧಿಯ ಆರ್ಥಿಕ ಹೂಡಿಕೆಗೆ ಸಂಬಂಧಿಸಿದ್ದರೆ ಜೂನ್ 30 ಮತ್ತು ಜುಲೈ 3ರ ದಿನಾಂಕಗಳನ್ನು ನಿಮ್ಮ ಮನಸ್ಸಿನಲ್ಲಿ ಗುರುತು ಮಾಡಿಟ್ಟುಕೊಳ್ಳಿ. ಈ ದಿನಗಳಲ್ಲಿ ಗ್ರಹಗಳ ಸಂಚಾರವು ಎಂತಹುದಾಗಿದೆ ಎಂದರೆ ನಿಮ್ಮ ವಿವೇಕದಿಂದ ತೆಗೆದುಕೊಳ್ಳಲಾದ ಕೇವಲ ಒಂದು ಸರಿಯಾದ ನಿರ್ಧಾರವು ನಿಮಗೆ ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಇದಲ್ಲದೆ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಳೆಯ ಹಣ ಅಥವಾ ಯಾವುದೇ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದವು ಈ ವಾರ ಸಂಪೂರ್ಣವಾಗಿ ಬಗೆಹರಿಯಲಿದೆ. ಇದರಿಂದ ನಿಮ್ಮ ಬ್ಯಾಂಕ್ ಖಾತೆಯ ಮೊತ್ತದಲ್ಲಿ ಹಠಾತ್ ಹೆಚ್ಚಳವಾಗಲಿದೆ. ಈ ಅವಧಿಯಲ್ಲಿ ವಿಶ್ವವು ನಿಮಗೆ ಧನ ಆಕರ್ಷಣೆಯ ಕೆಲವು ಅತ್ಯಂತ ರಹಸ್ಯ ಸಂಕೇತಗಳನ್ನು ನೀಡುತ್ತದೆ.
ಈ ವಾರ ನಿಮಗೆ ಓಡಾಡುವಾಗ 2 ಮತ್ತು 7 ಅಂಕಿಗಳು ಪದೇ ಪದೇ ಒಟ್ಟಿಗೆ ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಹಣದ ಶಾಶ್ವತ ಆಗಮನವಾಗಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಕೌಟುಂಬಿಕ ಮತ್ತು ವೈವಾಹಿಕ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ, ಈ ವಾರವು ಸಂಬಂಧಗಳಲ್ಲಿ ನಡೆಯುತ್ತಿರುವ ಒತ್ತಡವನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲಿದೆ ಎಂದು ಸಾಬೀತಾಗಲಿದೆ. ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಮಿಲನದಿಂದ ಉಂಟಾಗುತ್ತಿರುವ ಬುಧಾದಿತ್ಯ ಯೋಗವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಹಂಕಾರದ ಸಂಘರ್ಷವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಲಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಇದ್ದ ಒಂದು ವಿಚಿತ್ರವಾದ ದೂರ, ತಪ್ಪು ತಿಳುವಳಿಕೆ ಅಥವಾ ಮಾತುಕತೆ ನಿಂತುಹೋಗಿದ್ದ ಸ್ಥಿತಿಯು ಜುಲೈ 1ರ ನಂತರ ನಿಧಾನವಾಗಿ ಸಂಪೂರ್ಣವಾಗಿ ಸರಿಯಾಗಲಿದೆ. ಪರಸ್ಪರ ಮಾತುಕತೆಯಲ್ಲಿ ಪ್ರಬುದ್ಧತೆ ಬರಲಿದೆ ಮತ್ತು ಕಹಿ ದೂರವಾಗಲಿದೆ. ಇದರೊಂದಿಗೆ ಯಾರು ಒಂಟಿಯಾಗಿದ್ದಾರೋ ಮತ್ತು ದೀರ್ಘಕಾಲದಿಂದ ಸರಿಯಾದ ಜೀವನ ಸಂಗಾತಿಯ ಹುಡುಕಾಟದಲ್ಲಿದ್ದಾರೋ ಅವರಿಗೆ ಜುಲೈ 3ರಂದು ಶುಕ್ರನ ಶುಭ ಸಂಚಾರವು ವಿವಾಹದ ಅತ್ಯಂತ ಬಲವಾದ ಮತ್ತು ಒಳ್ಳೆಯ ಪ್ರಸ್ತಾಪಗಳನ್ನು ತರಲಿದೆ. ಯಾವುದೇ ಅಂತಹ ಸಂಸ್ಕಾರವಂತ ಮತ್ತು ತಿಳುವಳಿಕೆಯುಳ್ಳ ವ್ಯಕ್ತಿಯೊಂದಿಗೆ ನಿಮ್ಮ ಭೇಟಿ ಅಥವಾ ಮಾತುಕತೆ ಆರಂಭವಾಗಬಹುದು. ಅವರು ಭವಿಷ್ಯದಲ್ಲಿ ನಿಮ್ಮ ಜೀವನದ ಒಂದು ಅತ್ಯಂತ ಸುಂದರ ಮತ್ತು ಶಾಶ್ವತ ಭಾಗವಾಗಲಿದ್ದಾರೆ. ಈ ಅದ್ಭುತ ವಾರವನ್ನು ನಿಮ್ಗಾಗಿ ಇನ್ನಷ್ಟು ಅದೃಷ್ಟಶಾಲಿಯನ್ನಾಗಿ ಮಾಡಲು ಬ್ರಹ್ಮಾಂಡದ ಈ ಶುಭ ಅಂಶಗಳನ್ನು ತಕ್ಷಣವೇ ಗುರುತು ಮಾಡಿಕೊಳ್ಳಿ. ಅದೃಷ್ಟದ ಬಣ್ಣ ಹಳದಿ. ಅದೃಷ್ಟದ ದಿನಾಂಕಗಳು ಜೂನ್ 30, ಜುಲೈ 1 ಮತ್ತು ಜುಲೈ 3. ಅದೃಷ್ಟದ ಸಂಖ್ಯೆ 5 ಮತ್ತು 7. ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ರತ್ನ ಉತ್ತಮ ದರ್ಜೆಯ ಅಮೆಥಿಸ್ಟ್ ಜಾಮುನಿಯಾ ಅಥವಾ ಫಿರೋಜಾ, ಆದರೆ ಇದನ್ನು ಧರಿಸುವ ಮುನ್ನ ನಿಮ್ಮ ವೈಯಕ್ತಿಕ ಜಾತಕದ ಸಮಾಲೋಚನೆಯನ್ನು ಒಮ್ಮೆ ಖಂಡಿತವಾಗಿ ಪಡೆದುಕೊಳ್ಳಿ. ಅದೃಷ್ಟದ ಸಮಯ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 11:40 ನಡುವಿನ ಸಮಯ. ಈ ಅವಧಿಯಲ್ಲಿ ಮಾಡಲಾಗುವ ಯಾವುದೇ ಹೊಸ ಹೂಡಿಕೆ ಅಥವಾ ಪ್ರಮುಖ ಮಾತುಕತೆ ನಿಮಗೆ 100% ಯಶಸ್ಸನ್ನು ನೀಡುತ್ತದೆ. ದೇವರು ನಮ್ಮ ಜೀವನದ ಹೋರಾಟಗಳನ್ನು ಕೊನೆಗೊಳಿಸಿ ಒಳ್ಳೆಯ ಸಮಯವನ್ನು ಆರಂಭಿಸುವಾಗ ಪ್ರಕೃತಿಯು ನಮಗೆ ಕೆಲವು ಅತ್ಯಂತ ವಿಶಿಷ್ಟ ಸಂಕೇತಗಳನ್ನು ನೀಡುತ್ತದೆ. ಈ ವಾರ ನಿಮ್ಮ ದೈನಂದಿನ ಜೀವನದಲ್ಲಿ ಈ 2 ವಿಶೇಷ ಬದಲಾವಣೆಗಳ ಕಡೆಗೆ ಗಮನ ಹರಿಸಬೇಕು. ಮೊದಲನೆಯ ಸಂಕೇತ, ಈ ವಾರ ಒಂದು ವೇಳೆ ಹಠಾತ್ ಬೆಳಿಗ್ಗೆ ಸರಿಯಾಗಿ 4 ಗಂಟೆಯಿಂದ 5 ಗಂಟೆಯ ನಡುವಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ನಿದ್ದೆ ಪ್ರತಿದಿನ ತನ್ನಷ್ಟಕ್ಕೆ ತಾನೇ ತಿಳಿಯಲಾರಂಭಿಸಿದರೆ ಮತ್ತು ನೀವು ನಿಮ್ಮನ್ನು ತುಂಬಾ ಹಗುರವಾಗಿ ತಾಜಾವಾಗಿ ಅನುಭವಿಸಿದರೆ, ಇದು ನಿಮ್ಮ ಚಕ್ರವು ಸಕ್ರಿಯಗೊಳ್ಳುತ್ತಿದೆ ಎಂಬುದರ ಮೊದಲ ದೊಡ್ಡ ಸೂಚನೆಯಾಗಿದೆ. ಎರಡನೆಯ ಸಂಕೇತ, ಒಂದು ವೇಳೆ ನೀವು ಯಾವುದೇ ಪ್ರಮುಖ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ಹೊರಡುತ್ತಿದ್ದರೆ ಮತ್ತು ದಾರಿಯಲ್ಲಿ ಯಾರಾದರೂ ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಿಮ್ಮ ಎದುರಿನಿಂದ ಅತ್ಯಂತ ಶಾಂತವಾಗಿ ಮತ್ತು ಮುಗುಳ್ನಗುತ್ತಾ ಹಾದುಹೋದರೆ, ನಿಮ್ಮ ಕರ್ಮಗಳಿಗೆ ಶನಿ ದೇವರ ಆಶೀರ್ವಾದ ಸಿಕ್ಕಿದೆ ಮತ್ತು ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವುದು ಖಂಡಿತ ಎಂದು ಅರ್ಥಮಾಡಿಕೊಳ್ಳಿ. ದೇವರು ನಮಗೆ ದೊಡ್ಡ ಸಂತೋಷಗಳನ್ನು ನೀಡುವವರಿದ್ದಾಗ ಅವರು ನಮ್ಮ ತಾಳ್ಮೆಯ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಕಳೆದ ವಾರ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಕೃಪೆಯಿಂದ ಆರಂಭವಾಗಿದ್ದ ಶುಭ ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ಸುರಕ್ಷಿತವಾಗಿಡಲು ಈ ವಾರ ನೀವು ಈ ವಿಷಯಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಮೊದಲನೆಯ ವಿಷಯ, ಈ ವಾರ ನಿಮ್ಮ ಆರ್ಥಿಕ ಯೋಜನೆಗಳು ಅಥವಾ ಧನದ ಲಾಭದ ಬಗ್ಗೆ ಯಾವುದೇ ಮೂರನೆಯ ವ್ಯಕ್ತಿಯೊಂದಿಗೆ ಖಂಡಿತವಾಗಿ ಚರ್ಚಿಸಬೇಡಿ. ನಿಮ್ಮ ಅತಿಯಾದ ನೇರ ನುಡಿಯೇ ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯವಾಗುತ್ತದೆ. ಎರಡನೆಯ ವಿಷಯ, ಜುಲೈ 2ರಂದು ಯಾವುದೇ ಆಪ್ತ ಮಿತ್ರ ಅಥವಾ ಸಂಬಂಧಿಕರೊಂದಿಗೆ ಹಣದ ವಹಿವಾಟು ಅಥವಾ ಯಾವುದೇ ರೀತಿಯ ಜವಾಬ್ದಾರಿ ಗ್ಯಾರಂಟಿ ತೆಗೆದುಕೊಳ್ಳುವುದರಿಂದ ಸಂಪೂರ್ಣವಾಗಿ ದೂರವಿರಿ. ಮೂರನೆಯ ವಿಷಯ, ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಹರಟೆ ಅಥವಾ ಇತರರ ಚಾಡಿ ಹೇಳುವುದರಿಂದ ನಿಮ್ಮನ್ನು ನೀವು ದೂರವಿಡಿ. ನಾಲ್ಕನೆಯ ವಿಷಯ, ಅವಸರದಲ್ಲಿ ಬಂದು ಯಾವುದೇ ಹೊಸ ದಾಖಲೆಯನ್ನು ಓದದೆ ಸಹಿ ಮಾಡಬೇಡಿ. ತಾಳ್ಮೆಯಿಂದ ಕೆಲಸ ಮಾಡಿ. ಈ ವಾರದ ಶಕ್ತಿಯನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಈ 3 ಅತ್ಯಂತ ಸರಳ ಮತ್ತು ಸಾತ್ವಿಕ ಪರಿಹಾರಗಳನ್ನು ಖಂಡಿತವಾಗಿ ಮಾಡಿ. ಮೊದಲನೆಯ ಪರಿಹಾರ, ಶನಿವಾರದ ಸಂಜೆ ಯಾವುದೇ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಅಲ್ಲೇ ನಿಂತು ಶನಿ ದೇವರ ಮಂತ್ರವಾದ ಓಂ ಶಂ ಶನೈಶ್ಚರಾಯ ನಮ ಎಂಬುದನ್ನು 11 ಬಾರಿ ಜಪಿಸಿ. ಎರಡನೆಯ ಪರಿಹಾರ, ಬುಧವಾರದ ದಿನ ಯಾವುದೇ ಹಸುವಿಗೆ ನಿಮ್ಮ ಕೈಯಾರ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ.
ಇದು ನಿಮ್ಮ ವ್ಯಾಪಾರ ಮತ್ತು ಬುದ್ಧಿಗೆ ಬಲ ನೀಡುತ್ತದೆ. 3ನೆಯ ಪರಿಹಾರ. ಗುರುವಾರದ ಬೆಳಿಗ್ಗೆ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಸ್ನಾನ ಮಾಡಿ ಮತ್ತು ನಿಮ್ಮ ಹಣೆಯ ಮೇಲೆ ಕೇಸರಿಯ ತಿಲಕವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಜಾತಕದ ಗುರು ಗ್ರಹವು ಬಲಗೊಳ್ಳುತ್ತದೆ ಮತ್ತು ಹಣದ ಹರಿವು ಹೆಚ್ಚಾಗುತ್ತದೆ. ಮಕರ ರಾಶಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಮಯದ ಚಕ್ರವು ಈಗ ತಿರುಗಿದೆ. ಗತಕಾಲದ ವೈಫಲ್ಯಗಳು ಮತ್ತು ದುಃಖಗಳನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಿ. ನೀವು ಒಂದು ಅತ್ಯಂತ ವಿಶೇಷವಾದ ಆತ್ಮವಾಗಿದ್ದೀರಿ ಮತ್ತು ಬ್ರಹ್ಮಾಂಡವು ಈ ವಾರ ನಿಮ್ಮ ಮಡಿಲನ್ನು ಸಂತೋಷದಿಂದ ತುಂಬಲು ಸಿದ್ಧವಾಗಿದೆ. ಸಂಪೂರ್ಣ ಆತ್ಮವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡಿ. ಜಯ ನಿಮ್ಮದೇ ಆಗಲಿದೆ. ಒಂದು ವೇಳೆ ಈ ಲೇಖನದಲ್ಲಿ ಹೇಳಲಾದ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದನ್ನು ನಿಮ್ಮ ಆತ್ಮೀಯರಿಗೆ ಹಂಚಿಕೊಳ್ಳಿ ಮತ್ತು ಇಂತಹದೇ ರಹಸ್ಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಆನ್ ಮಾಡಿಕೊಳ್ಳಿ ಮತ್ತು ಹೋಗುವ ಮುನ್ನ ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಒಂದು ವೇಳೆ ನೀವು ನಿಮ್ಮ ಜಾತಕದ ಸಂಪೂರ್ಣ ನಿಖರವಾದ ವೈಯಕ್ತಿಕ ವಿಶ್ಲೇಷಣೆ ಮಾಡಿಸಲು ಬಯಸುತ್ತಿದ್ದರೆ ಪರದೆಯ ಮೇಲೆ ನೀಡಿರುವ ಸಂಖ್ಯೆಯನ್ನು ಸಂಪರ್ಕಿಸಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಯಾವಾಗಲೂ ಸಂತೋಷದಿಂದ ಮತ್ತು ಆರೋಗ್ಯದಿಂದಿರಿ. ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.